ಈ ಒಂದು ವ್ಯವಹಾರ ಟೀಕೆ ಟಿಪ್ಪಣಿ ಜೋರಾಗಿದ್ದಮ್ಮ. ಈಗಂತೂ ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲಿ ರ್ಯಾಲಿ ಮಾಡೋರಿದ್ದಾರೆ. ಜೊತೆಗೆ ಈ ಸಲ 28 ತರಲೇಬೇಕು ಅನ್ನೋದು ಹಠದಿಂದ ಏನೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಅವ್ರು ಬರುತ್ತಿರುವಂಥ ಉದ್ದೇಶ 28 ಗೆಲ್ಲುವುದು ಆಗಿದೆ, ಇಲ್ಲಂತಲ್ಲ. ಆದರೆ ರಾಜ್ಯದಲ್ಲಿ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಭಿನ್ನ ಮತ ಬಿ ಜೆ ಪಿಯನ್ನು ಭಾಳಷ್ಟು ಕಾಡ್ಲಿಕ್ಕತ್ತದ. ಹಾಗಾದರೆ ಕಾಂಗ್ರೆಸ್ನಲ್ಲೆಲ್ಲ ಶುದ್ಧದಂತಲ್ಲ, ಆದರೂ ಬಿ ಜೆ ಪಿಗಿಂತಲೂ ಒಂದು ರೀತಿಯಿಂದ ಒಳ್ಳೆಯದಿದೆ, ಸಮಾಧಾನಕರ ಅಂತ ಅದಂತ ನಾವು ಹೇಳಬೇಕಾಗಿದೆ. ಯಾಕಂದರೆ ಅದರಲ್ಲೂ ಈ ವಿಶೇಷವಾಗಿ ಈಗ ಯಡಿಯೂರಪ್ಪರ ವಿರೋಧವಾಗಿ ಶೆಟ್ ಹೊಡೆದು ನಮ್ಮ ಕೆ ಎಸ್ ಈಶ್ವರಪ್ಪನವರು ಅವರಿಂದ ಯಾರು ನಿಂತಿದ್ದಾರೆ ನಿಮ್ಗೆ ಗೊತ್ತದ. ಸಿ ಟಿ ರವಿ ಅವ್ರು ನಿಂತಿದ್ದಾರೆ, ಜೊತೆಗೆ ಯತ್ನಾಳ್ ಅವ್ರು ನಿಂತಿದ್ದಾರೆ. ಒಂದು ಬಿ ಎಲ್ ಸಂತೋಷರ ಬಣ ಅವರಿಂದ ನಿಂತದೆ ಇವತ್ತು. ಹೀಗಾಗಿ ಅವರು ತಮ್ಮ ಒಂದು ಏರಾಟ ಮಾತಿನ ಒಂದು ಜಬರ್ದಸ್ತನ ಜೋರಾಗಿದೆ. ಯಾರ್ದು? ಕೆ ಎಸ್ ಈಶ್ವರಪ್ಪನವ್ರದ್ದು. ಆದಷ್ಟು ಮೌನವನ್ನೇನೋ ಯಡಿಯೂರಪ್ಪನವ್ರು ವಹಿಸ್ತಾ ಇದ್ದಾರೆ. ಬಟ್ ಅವರು ಸಹಜಲ್ಲ ಒಬ್ಬರಿಗೆ ಟೀಕೆ ಮಾಡುವಂಥದ್ದು. ಯಾಕಂದರೆ ಈ ಹಿಂದಿನ ಒಂದು ಅವರ ಸಭೆಯಲ್ಲಿ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ನಮ್ಮ ಕೆ ಎಸ್ ಈಶ್ವರಪ್ಪನವರು ಏನು ಇವರಿಂದ ಆಗಿದೆ, ಲಿಂಗಾಯತ್ ಲಾಬಿ ಅಂತ ಹೇಳ್ತಾರೆ. ಅವರಿಂದ ಏನಾಗಿಲ್ಲ, ಹಿಂದುತ್ವದಿಂದ ನಮ್ಮದೆಲ್ಲ ಆಗಿರ್ತದೆ. ಒಂದು ವೇಳೆ ಲಿಂಗಾಯತತ್ವದಿಂದನೇ ಆಗಿತ್ತಪ್ಪ ಅಂತಂದ್ರೆ ಒಂದು ಅವರು ಕೆ ಜೆ ಪಿ ಮಾಡಿದಾಗ ಯಾಕೆ ಅವರು 6 ಸೀಟ್ ಮೇಲೆ ಗೆಲ್ಲಕ್ಕಾಗಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತೇನು ಒಂದು ನಿಧಾನಕ್ಕೆ ಬಿರುಕು ಬಿಡ್ತಾ ಹೋಗಿತ್ತು, ಇವತ್ತು ಜೋರಾಗಿ ಬಿಟ್ಟದ್ರಿ. ಅದೇನಿನ್ನ ತಡಿ ಮಟ್ಟಕ್ಕೆ ಇಲ್ಲ ಏನೋ ಹಂಗೆ. ಯಾಕಂದರೆ ಈಗಾಗಲೇ ಕೆ ಎಸ್ ಈಶ್ವರಪ್ಪನವರೆಲ್ಲ ಇವ್ರ ಹೆಸರನ್ನು ವಿಶೇಷವಾಗಿ ಯತ್ನಾಳ್ ಅವ್ರದ್ದು, ಇನ್ನೊಂದು ಕಡೆ ನಮ್ಮ ಸಿ ಟಿ ರವಿ ಅವ್ರದ್ದು, ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವ್ರದ್ದು, ಇವ್ರದ್ದೆಲ್ಲ ಹೆಸರು ರೆಫರ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಏನು ಹಿಂದುತ್ವ ವಿಷಯನ ಇದಕ್ಕಿಂತ ಹೆಚ್ಚಿನ ಲಿಂಗಾಯತತ್ವ ಅನ್ನೋದನ್ನು ಬಿಂಬಿಸಿಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಅದಿಲ್ಲ, ಅದ್ರ ಎಲ್ಲರೂ ಒಳಗೊಂಡಿದ್ದಾರೆ, ಎಲ್ಲರೂ ಇದ್ದಾರೆ ಅಂತೇಳಿ ಅದಕ್ಕಾಗಿ ನಾನು ಹಿಂದುತ್ವದ ಪರವಾಗಿ ಇಲ್ಲಿ ಇಳಿದಿದ್ದೀನಿ ಶಿವಮೊಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಒಂದರಿಂದ ಒಂದು ನಡೀತಾ ಇದೆ. ಯಾಕೆಂದರೆ ಈ ಒಂದು ಮೈಸೂರು ಅಷ್ಟೇ ಇಂಪಾರ್ಟೆಂಟ್ ಆದ ಭಾಗ. ಅಲ್ಲಂತೂ ಈ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಏನೇನು ಮಾಡಬೇಕು ಅನ್ನೋದು ಎರಡೂ ಪಕ್ಷಗಳಿಗೆ ಗೊಂದಲ ಕೊನೆಯ ಕ್ಷಣಕ್ಕೆ ಒಂದು 3 ಸೀಟ್ಗಳನ್ನು ಬಿಟ್ಟುಕೊಟ್ಟಿದ್ದು ನೀವು ನೋಡಿದಿರಿ. ಆ 3 ಸೀಟ್ಗಳಿಗಾಗಿ ಏನೇನು ರಂಪಾಟ ಆಯಿತು ಅನ್ನೋದು ನೋಡಿದಿರಿ. ಇದೇ ಸಂದರ್ಭದಲ್ಲೇ ನಮ್ಮ ಸುಮಲತಾ ಅವರು ಸಹಿತ ಯಾವುದನ್ನು ಹಿಡಿಬೇಕು ಯಾವುದನ್ನು ಬಿಡಬೇಕು ಅಂತ ಗೊಂದಲದ ಬಿದ್ದ, ಎಚ್ಚರಿಕೆ ಅವರು ಸಹಿತ ಗೊಂದಲ ಬಿದ್ದ. ಕೊನೆಗೆ ಏನೋ ಒಂದಿಷ್ಟು ಕಾಂಪ್ರಮೈಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಅಂತೇನೋ ಮನೆಗೆ ಹೋಗಿ ಬಂದಿದ್ದಾರೆ ನಮ್ಮ ಕುಮಾರಸ್ವಾಮಿಗಳು. ಅದು ಹಿಂದಿನ ಒಂದು ಎಪಿಸೋಡಲ್ಲಿ ಮಾತಾಡಿದ್ವಿ. ಇವೆಲ್ಲವೂ ಡೆವಲಪ್ಮೆಂಟ್ಗಳಿಂದಾಗೆ ಇವತ್ತು ಈ